ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದ ಟೆಂಪಲ್ ಸೈನ್ ಇನ್ ದ ಪಾಮ್ ಅಂದರೆ ದೇವಸ್ಥಾನದ ಚಿಹ್ನೆ ನಿಮ್ಮ ಹಸ್ತದಲ್ಲಿದೆಯೇ ನೋಡಿ, ಅದರ ಉತ್ತಮ ಫಲವನ್ನು ನೀವು ತಿಳಿದುಕೊಳ್ಳಿ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ಇದು ನಿಮ್ಮ ಭವಿಷ್ಯವನ್ನು ತಿಳಿಸುವ, ನಿಮ್ಮ ಜೀವನದ ಭವಿಷ್ಯವನ್ನು ತಿಳಿಸುವಂತಹ ಒಂದು ಪ್ರೋಗ್ರಾಮ್. ಅಂದರೆ ಪ್ರತಿಯೊಬ್ಬರೂ ಇಂತಹ ವಿಚಾರಗಳನ್ನು ತಿಳಿದುಕೊಂಡಾಗ ಅವರ ಜೀವನದಲ್ಲಿ ಏನು ನಡೆಯಬಹುದು, ಅದಕ್ಕಾಗಿ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬಹುದು, ಯಾವ ರೀತಿಯ ಉತ್ತಮ ಫಲಗಳನ್ನು ಅನುಭವಿಸಬಹುದು ಎಂಬುದನ್ನು ತಿಳಿದುಕೊಂಡು ಜೀವನಕ್ಕೆ ಬೇಕಾದನ್ನು ನೀವು ಅಳವಡಿಸಿಕೊಳ್ಳಬಹುದು. ಅದಕ್ಕಾಗಿ ಇಂತಹ ವಿಚಾರಗಳನ್ನು ಹೆಚ್ಚು ತಿಳಿದುಕೊಳ್ಳಬೇಕಾದರೆ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬರ್ ಆಗ್ತೀರಿ, ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ಟೆನ್ ಅಂತ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ನೋಡಿ ಎಲ್ಲ ವಿಷಯವನ್ನು ತಿಳಿದುಕೊಂಡು ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ನಿಮಗೆ ಏನಾದರೂ ವಿಚಾರ, ನಿಮ್ಮ ಜ್ಯೋತಿಷ್ಯದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಲಾಗುತ್ತದೆ. ಅದಕ್ಕಾಗಿ ನೀವು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಕಾಲ್ ಮಾಡಿದಾಗ ಸಿಗುತ್ತಂತ ಹೇಳೋಕ್ಕಾಗೋದಿಲ್ಲ, ಅದರಿಂದ ಕಾಲ್ ಮಾಡಬೇಡಿ. ಅಂತ ಸಿಕ್ಕಿದ್ರೆ ಮಾತಾಡ್ಬೋದು. ಈಗ ನೀವು ವಾಟ್ಸಪ್ ಮೆಸೇಜ್ ಮಾಡ್ತೀರಲ್ಲ, ನಿಮ್ಗೆ ಬೇಕಾದರೆ ವಾಟ್ಸಪ್ ಮೆಸೇಜ್ ಮಾಡಿ ವಿಷಯ ತಿಳ್ಕೊಳ್ಳಿ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಸಾಮಾನ್ಯವಾಗಿ ಹಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿದೆ. ಆ ಚಿಹ್ನೆಗಳನ್ನೆಲ್ಲ ನಾವು ಗಮನಿಸುವುದಿಲ್ಲ. ಗಮನಿಸುತ್ತಾ ಹೋದರೆ ಆ ಒಂದೊಂದು ಚಿಹ್ನೆಯು ನಿಮಗೆ ಹಲವು ರೀತಿಯ ಫಲಗಳನ್ನು ಕೊಡುತ್ತದೆ. ಅದು ಹಲವು ರೀತಿಯ ಫಲಗಳ ಸಾಕಾರ. ಆನೆಯ ಚಿಹ್ನೆ ಆಗಿರ್ಬೋದು, ತಾವರೆ ಚಿಹ್ನೆ ಆಗಿರ್ಬೋದು, ನವಿಲಿನ ಚಿಹ್ನೆ ಆಗಿರ್ಬೋದು, ಮಯೂರ ಚಿಹ್ನೆ ಆಗಿರ್ಬೋದು, ಹೀಗೆ ಹಲವು ರೀತಿಯ ಚಿಹ್ನೆಗಳು ನೀವು ಅಂದುಕೊಂಡಿರದ ರೀತಿಯಲ್ಲಿ ಇರುತ್ತದೆ. ಈಗ ನಾನು ಟೆಂಪಲ್ ಅಂದರೆ ದೇವಸ್ಥಾನದ ಚಿಹ್ನೆ ನಿಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ನೋಡಿ ದೇವಸ್ಥಾನ ಹೆಂಗೆ ಈ ಚಿಹ್ನೆ ಅಂದರೆ ಹೀಗಿರುತ್ತೆ ನೋಡಿ. ಹೀಗೆ ಒಂದು ಚತುರ್ಭುಜ, ಅದರ ಮೇಲೆ ಒಂದು ತ್ರಿಕೋಣ, ಹೀಗಿರುತ್ತೆ. ಇದೇ ದೇವಸ್ಥಾನದ ಚಿಹ್ನೆ ಅಂದರೆ. ಈಗ ಈ ಒಂದು ಚತುರ್ಭುಜದ ಗೊತ್ತು ನಿಮಗೆ. ನಿಮ್ಮಲ್ಲಿ ಏನೇ ಬಂದರೂ ಅದನ್ನೆಲ್ಲವನ್ನು ತಡೆದು ನಿಲ್ಲಿಸುವಂಥ ಶಕ್ತಿ, ಅದರ ಸೂಚನೆ ಈ ಚತುರ್ಭುಜಕ್ಕಿದೆ. ಚತುರ್ಭುಜ ನಿಮ್ಮಲ್ಲಿ ಬರುವಂತಹ ಅಡಚಣೆಗಳು ದೈಹಿಕವಾಗಿರ್ಬೋದು ಅಥವಾ ನೀವು ಹಣಕಾಸಿನ ವಿಷಯವಾಗಿರ್ಬೋದು, ಯಾವುದೇ ಇರ್ಬೋದು ಎಂಬುದನ್ನು ಅದರ ಸ್ಥಾನವನ್ನು ನೋಡಿ ನೀವು ತಿಳ್ಕೊಬೇಕಾಗುತ್ತೆ. ಯಾವುದು ಈ ಥರ ಚತುರ್ಭುಜ ಚಿಹ್ನೆ ಇದ್ದಾಗ. ಹಾಗೆಯೇ ಇದೇ ರೀತಿ ತ್ರಿಕೋಣ ಇದ್ದಾಗ, ತ್ರಿಕೋಣ ಯಾವುದೇ ಒಂದು ಪರ್ವದಲ್ಲಿ ಆಗಲಿ ಗೆರೆಯ ಮೇಲಾಗಲಿ ಇದ್ದಾಗ ಅದರ ಶಕ್ತಿಯನ್ನು, ಅದರ ಫಲವನ್ನು ದ್ವಿಗುಣಗೊಳಿಸುವಂಥ ಶಕ್ತಿ ಅದಕ್ಕಿದೆ. ಆವಾಗ ಇದು ಎರಡೂ ಸೇರಿದಾಗ ದೇವಸ್ಥಾನದ ಚಿಹ್ನೆ ಆಗಿರುವುದರಿಂದ ಅದರಿಂದ ನಿಮಗೆ ಹೆಚ್ಚಿನ ಫಲಗಳು ಅನುಭವಿಸಲು ಸಾಧ್ಯ. ಹಾಗಾದರೆ ಅದು ಎಲ್ಲಿ ಬರಬೇಕು, ಯಾವುದು ಬಂದಾಗ ನಿಮಗೆ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ. ತಿಳಿದುಕೊಂಡರೆ ಅತಿ ಮುಖ್ಯವಾಗುತ್ತೆ. ದೇವಸ್ಥಾನದ ಚಿಹ್ನೆಯ ಮಹತ್ವನೇ ಈಗ ನೀವು ಅರ್ತಿರುವುದು. ಅಂದರೆ ಚತುರ್ಭುಜ ಎಲ್ಲವನ್ನೂ ನಿಮಗೆ ಬರುವಂತಹ ಎಲ್ಲ ಕೇಡುಗಳನ್ನು, ಎಲ್ಲ ಕಷ್ಟಗಳನ್ನು ನಿವಾರಿಸಿ ನಿಮಗೆ ಉತ್ತಮವಾದ ಫಲವನ್ನು ನೀಡುವುದೇ ಇದರ ಸೂಚನೆ. ಹಾಗೆ ಅದರ ಮೇಲಿರುವಂಥ ತ್ರಿಭುಜದ್ದು ಪ್ರತಿಯೊಂದು ಯಾವುದೇ ಯಾವ ಒಂದು ಪರ್ವ ಆಗಲಿ, ಗೆರೆ ಆಗಲಿ, ರೇಖೆಗಳಾಗಲಿ ಅದರ ಮೇಲಿದ್ದಾಗ ಅದರ ಫಲವನ್ನು ದ್ವಿಗುಣಗೊಳಿಸುತ್ತದೆ. ಆದುದರಿಂದ ಇದು ಎರಡೂ ಒಟ್ಟಿಗೆ ಸೇರಿದಾಗ ಅದರ ಫಲಗಳು ಮತ್ತಷ್ಟು ಉತ್ತಮಗೊಳ್ಳುವಂಥ ಸಾಧ್ಯತೆಗಳನ್ನು ತಿಳ್ಕೋಬೇಕು. ಅದರ ಈಗ ಸಾಮಾನ್ಯವಾಗಿ ನೀವು ಇಲ್ಲಿ ನೋಡಿ, ಇಲ್ಲಿ ಬರ್ಬೋದು. ಇಲ್ಲಿ ಒಂದು ನಿಮ್ಮ ನೋಡಿ, ಇಲ್ಲಿ ಒಂದು ಇದು ಬಂದು
ಹೀಗೆ ಇರ್ಬೋದು ನೋಡಿ. ಹಾಗೂ ಇದಕ್ಕೂ ನೋಡಿ ಹಿಂಗೆ ಒಂದು ಇದ್ದರೆ, ಹಿಂಗೆ ಒಂದು ಗೆರೆ ಇದ್ದರೆ, ಹೀಗೆ ಈ ಥರ ಗೆರೆ ಇದ್ದರೆ ನೋಡಿ, ಈಗ ಇಲ್ಲಿ ಚತುರ್ಭುಜ, ಇಲ್ಲಿ ತ್ರಿಭುಜ, ಹೀಗೆ ಇದೆರಡೂ ಇಲ್ಲಿ ಬಂದಾಗ ಅತ್ಯುತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇದನ್ನು ಕೇತು ಪರ್ವ ಅಥವಾ ದೇವರ ಪರ್ವ ಅಂತ ನಾವು ಅದನ್ನು ಹೇಳ್ತೇವೆ. ಅಲ್ಲಿ ಬಂದಾಗ ಅದು ಅತ್ಯುತ್ತಮ ಫಲವನ್ನು ಕೊಡುತ್ತದೆ. ಅತ್ಯುತ್ತಮ ಫಲ ಅಂದರೆ ಕೇತುವಿನ ಅಲ್ಲಿ ಬಂದಂತಹ ದೇವಸ್ಥಾನದ ಗುರುತು, ಈ ದೇವಸ್ಥಾನದ ಗುರುತು ನಿಮಗೆ ಅತ್ಯುತ್ತಮ ಫಲವನ್ನು ಕೊಡುತ್ತದೆ. ಅಂದರೆ ಅದು ಕೇತುವಿನ ಫಲವನ್ನು, ಅದರಲ್ಲಿರುವಂತಹ ಒಳ್ಳೆಯ ಫಲಗಳನ್ನು, ಕೇತುವಿನಲ್ಲೂ ಒಳ್ಳೆಯ ಫಲಗಳಿದೆ, ಆ ಒಳ್ಳೆಯ ಫಲಗಳನ್ನು ನಿಮಗೆ ಕೊಡ್ತಾ ಹೋಗುತ್ತೆ. ಆದುದರಿಂದ ಬೇರೆ ಯಾವುದೇ ರೀತಿಯಲ್ಲೂ ನಿಮಗೆ ಆಗುವಂಥ ಸಮಸ್ಯೆಗಳನ್ನು ಪರಿಹರಿಸಿ, ನೀವು ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಉತ್ಸಾಹ ತುಂಬಿ, ನೀವು ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಧನವನ್ನು ಸಂಪಾದನೆ ಮಾಡ್ತೀರಿ, ಪಾಂಡಿತ್ಯವನ್ನು ಸಂಪಾದನೆ ಮಾಡ್ತೀರಿ. ನೀವು ಮಾಡುವ ಪ್ರತಿಯೊಂದು ಕೆಲಸದ ಕೇಡನ್ನು ನಿವಾರಿಸಿ, ಬರಬಹುದಾದ ದೋಷ ಫಲಗಳನ್ನು ನಿವಾರಿಸಿ, ಇದು ನಿಮ್ಮಲ್ಲಿ ಜೀವನದಲ್ಲಿ ಹೆಚ್ಚಿನ ಅನುಗ್ರಹ, ಹೆಚ್ಚಿನ ಫಲಗಳನ್ನು ಕೊಟ್ಟು ನಿಮ್ಮ ಎಲ್ಲ ದೋಷ ಫಲಗಳನ್ನು ನಿವಾರಿಸುತ್ತದೆ ಎಂಬ ಅರ್ಥ ಬರುತ್ತದೆ. ಅದರ ಸೂಚನೆ ಅದು ಯಾವುದು? ಕೇತು ಪರ್ವದಲ್ಲಿ ದೇವಸ್ಥಾನದ ಚಿಹ್ನೆ ಇದ್ದಾಗ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತದೆ. ಯಾವುದೇ ದೋಷ ಫಲಗಳು ಇದ್ದರೂ ಅದನ್ನು ನಿವಾರಿಸಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಧನವನ್ನು ಸಂಪಾದನೆ ಮಾಡ್ತೀರಿ, ಧನಾಭಿವೃದ್ಧಿಯಾಗುತ್ತದೆ ಎಂಬುದರ ಸೂಚನೆ. ಹೀಗೆ ನೋಡಿ, ಹಾಗಾದರೆ ಇಲ್ಲಿ ನೋಡಿ ಗುರುಪರ್ವದಲ್ಲಿ ಹೀಗೆ ಗುರುಪರ್ವದಲ್ಲಿ ಈ ಚಿಹ್ನೆ ಇದ್ದಾಗ ನೀವು ಪಾಂಡಿತ್ಯವನ್ನು, ಆಧ್ಯಾತ್ಮ ವಿಷಯಗಳಲ್ಲಿ ಹೆಚ್ಚಿನ ಒಲವನ್ನು, ಆಧ್ಯಾತ್ಮಿಕತೆಯಲ್ಲಿ ನೀವು ಪಾಂಡಿತ್ಯವನ್ನು ಪಡೆದು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಇಲ್ಲವೇ ನಾಯಕತ್ವ ಗುಣದಿಂದ ನೀವು ಯಾವುದಾದರೂ ಪಕ್ಷ ಅಥವಾ ರಾಜಕೀಯಕ್ಕೆ ಸೇರಿ ಉತ್ತಮ ಫಲಗಳನ್ನು ಅನುಭವಿಸುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಆಸೆಪಟ್ಟಂತೆ ನೀವು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ. ಪಾಂಡಿತ್ಯರ ಉತ್ತಮವಾದಂತಹ ದೊಡ್ಡ ಪಂಡಿತರ ಸಹವಾಸವನ್ನು ಮಾಡಿ ನೀವು ಹೆಚ್ಚು ಜನರ ಆತ್ಮೀಯರಾಗಿ ಅವರ ಜೊತೆಯಲ್ಲಿ ಸೇರಿ ಕೆಲಸ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯುತ್ತೀರಿ. ಅಂದರೆ ನಿಮಗೆ ನಾಯಕತ್ವ ಆಗುವಂಥ ಗುಣ ಇದೆ, ನಿಮಗೆ ಪಾಂಡಿತ್ಯವನ್ನು ಪಡೆಯುವಂಥ ಗುಣ ಇದೆ. ಯಾವುದೇ ಒಂದು ವಿಚಾರವನ್ನು ನೀವು ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ಟರೆ ಅದರಲ್ಲಿ ನೀವು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ. ನಿಮ್ಮ ಜೀವನವು ಸುಖಕರವಾಗಿರುತ್ತದೆ, ಹೆಸರು ಕೀರ್ತಿಯನ್ನು ಪಡೆಯುತ್ತೀರಿ ಎಂಬುದರ ಸೂಚನೆ. ಅಂದರೆ ಜೀವನದಲ್ಲಿ ನೀವು ಬಯಸಿದಂಥ ಮನೆಯನ್ನು ಮಾಡಿಕೊಂಡು ಒಳ್ಳೆಯ ವಾಹನಗಳನ್ನು ಪಡೆದುಕೊಂಡು ಜೀವನದಲ್ಲಿ ಯಶಸ್ಸಿನ ಉತ್ತುಂಗವನ್ನು ಏರುತ್ತೀರಿ ಎಂಬುದರ ಸೂಚನೆ ಇದಾಗಿದೆ. ಯಾವುದೋ ಈ ಗುರುಪರ್ವದಲ್ಲಿ. ಈಗ ಒಂದು ವೇಳೆ ನಿಮಗೆ ಇಲ್ಲೇ ಬಂತು ಅಂತ ತಿಳ್ಕೊಳ್ಳಿ, ಇದು ಯಾವುದೋ ಸೂರ್ಯಪರ್ವದಲ್ಲಿ ಬಂದರೆ ನೀವು ಯಾವುದಾದರೂ ಕಲೆಗಳಲ್ಲಿ, ನಾಟಕವಾಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು, ಇಲ್ಲ ಕಥೆ ಕಾದಂಬರಿ ಸಾಹಿತ್ಯದಲ್ಲಾಗಿರ್ಬೋದು, ನೀವು ಯಾವುದೇ ಒಂದು ರೀತಿಯಲ್ಲಿ ನೀವು ಪ್ರಯತ್ನ ಪಟ್ಟರೆ ನಿಮಗೆ ಅದರಲ್ಲಿ ಆಸಕ್ತಿ ಮೂಡಿ ನೀವು ಅದರಲ್ಲಿ ಹೆಚ್ಚು ಹೆಸರನ್ನು ಮಾಡಿ ಧನಾಭಿವೃದ್ಧಿಯನ್ನು ಮಾಡಿ ನಿಮಗೆ ಅದರಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನೀವು ಅದರಲ್ಲಿ ಉನ್ನತ ಸ್ಥಾನಕ್ಕೇರಿ ನೀವು ಜೀವನದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಸುಖವಾದ ಜೀವನವನ್ನು, ಕೀರ್ತಿಯನ್ನು ಪಡೆಯುವಂತಹ ಒಂದು ಸೂಚನೆ ಇದು ಎಂಬುದು ನಮ್ಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿದುಕೊಂಡಿರುವಂತಹ ಒಂದು ವಿಚಾರ. ಇನ್ನು ಒಂದು ವಿಚಾರವನ್ನು ನೀವು ನೆನಪಿನಲ್ಲಿ ತಿಳ್ಕೊಬೋದು. ಈ ದೇವಸ್ಥಾನದ ಚಿಹ್ನೆಗಳು ಕೆಲವು ಸರಿಯಾಗಿ ಮೂಡಿರೋದಿಲ್ಲ, ಅರ್ಧಂಬರ್ಧ ಮೂಡಿರುತ್ತೆ. ಅಂಥ ಚಿಹ್ನೆಗಳಿಂದ ನಿಮಗೆ ಪೂರ್ಣ ಫಲವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ಈಗ ನೋಡಿ, ಇಲ್ಲಿ ನಾನು ಹೇಳ್ತೀನಿ, ಈಗ ಬಂದಿರುತ್ತೆ,
ಹೀಗೆ ಬಂದಿದ್ದರೆ ಅದೆಲ್ಲವೂ ಸರಿಯಾದಂತಹ ದೇವಸ್ಥಾನದ ಚಿಹ್ನೆಗಳಾಗಿರುವುದಿಲ್ಲ. ಅದರಿಂದ ಫಲವನ್ನು ಪಡೆಯಲು ಕಷ್ಟವಾಗುತ್ತದೆ. ಆದುದರಿಂದ ಈ ದೇವಸ್ಥಾನದ ಚಿಹ್ನೆಯನ್ನು ನೋಡುವಾಗ ಕರೆಕ್ಟಾಗಿ ನೀವು ಈ ಥರ ಇರಲೇಬೇಕು. ಈ ಥರ ಅಂದರೆ ಕರೆಕ್ಟಾಗಿರಬೇಕು. ಇದು ಈ ಥರ ಇದ್ದಾಗ, ಇಂತಹ ಚಿಹ್ನೆಗಳಿದ್ದಾಗ ನೀವು ಜೀವನದಲ್ಲಿ ಬಹಳ ಸಂಪತ್ತನ್ನು ಪಡೆಯುತ್ತೀರಿ, ಕೀರ್ತಿಯನ್ನು ಪಡೆಯುತ್ತೀರಿ, ಜೀವನದಲ್ಲಿ ಹೆಸರನ್ನು ಪಡೆಯುತ್ತೀರಿ. ಯಾವ ರಂಗದಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರೋ ಆ ರಂಗದಲ್ಲಿ ನೀವು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತೀರಿ, ಹೆಸರನ್ನು ಮಾಡ್ತೀರಿ, ಜನಪ್ರಿಯರಾಗ್ತೀರಿ. ಅದು ಯಾವ ರಂಗದಲ್ಲಿ ಎಂಬುದನ್ನು ನಿಮ್ಮ ಈ ಪರ್ವಗಳಲ್ಲಿ ನೋಡಿರ್ಬೋದು. ಆದರೆ ಈ ಕೇತು ಪರ್ವದಲ್ಲಿರುವುದು ಎಲ್ಲದಕ್ಕೂ ಸಂಬಂಧಪಡುತ್ತೆ. ಈ ಎಲ್ಲದಕ್ಕೂ ಸಂಬಂಧಪಡುವಂತಹ ಒಂದು ಚಿಹ್ನೆ ಎಂಬುದಕ್ಕಾಗಿ ಇದಕ್ಕೆ ಮಹತ್ವ ಇದೆ. ಅಂದರೆ ಕೇತು ಪರ್ವದಲ್ಲಿರುವಂತಹ ಚಿಹ್ನೆ ಎಲ್ಲ ಪರ್ವದ ಮೇಲೂ ಅದರ ಪ್ರಭಾವವನ್ನು ಬೀರುತ್ತದೆ. ಅದರ ಪ್ರಭಾವದಿಂದ ನೀವು ಹೆಚ್ಚು ಕೀರ್ತಿಯನ್ನು ಪಡೆಯುತ್ತೀರಿ, ಅಡೆತಡೆಗಳನ್ನು ನಿವಾರಿಸಿ ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಎಂಬುದಕ್ಕೆ ಸೂಚನೆ. ಅದು ಇಲ್ಲಾಗಿರ್ಬೋದು, ನಿಮ್ಮ ಶುಕ್ರಪರ್ವದಲ್ಲಿ ಬಂದಿರ್ಬೋದು. ಶುಕ್ರಪರ್ವದಲ್ಲಿದ್ದಾಗ ನೀವು ಹಣಕಾಸಿನ ವಿಷಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದು, ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದು ಉನ್ನತವಾದ ಸ್ಥಾನಮಾನಗಳನ್ನು ಪಡೆಯುತ್ತೀರಿ. ಹಾಗೆಯೇ ದಾಂಪತ್ಯ ಜೀವನದಲ್ಲೂ ನಿಮಗೆ ಹೆಚ್ಚಿನ ಸುಖ ಸಂತೋಷಗಳು ದೊರೆಯುವುದು, ಉತ್ತಮ ಸಂತಾನ ಭಾಗ್ಯವು ಇರುವುದು ಎಂಬುದರ ಸೂಚನೆ. ಯಾವುದು? ಇಲ್ಲಿ ಬಂದಾಗ ನೀವು ಜೀವನದಲ್ಲಿ ಶಾಂತವಾಗಿ ಯಾವುದೇ ಅಡೆತಡೆಗಳು, ಯಾವುದೇ ಒಂದು ಶಾಂತಿ ಭಂಗ, ನೆಮ್ಮದಿಯ ಜೀವನ ನಡೆಸುತ್ತೀರಿ. ಯಾವುದು? ಚಂದ್ರನಲ್ಲಿ ಬಂದಾಗ ನೆಮ್ಮದಿಯ ಜೀವನ ನಡೆಸುತ್ತೀರಿ. ವಿದೇಶಕ್ಕೂ ಹೋಗುವಂತಹ ಸಾಧ್ಯತೆಗಳು ಇದರಲ್ಲಿ ಕಂಡುಬರುತ್ತದೆ. ಅಂದರೆ ನಿಮ್ಮ ಜೀವನ ಶಾಂತ, ಸುಖ, ಸಂತೋಷದಿಂದ ಕೂಡಿರುತ್ತೆ, ಶಾಂತವಾಗಿ ನೆಮ್ಮದಿಯಿಂದ ಕೂಡಿರುತ್ತದೆ ಎಂಬುದು ಈ ಚಂದ್ರಪರ್ವದಲ್ಲಿ ಕಂಡುಬಂದಾಗ ಇರುವಂಥದ್ದು. ಅದೇ ರೀತಿ ಬುಧಪರ್ವದಲ್ಲಿ ಬಂದರೆ, ಈ ಬುಧಪರ್ವದಲ್ಲಿ ಇಲ್ಲಿ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಸಂತೋಷವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡಿ ಹಣ ಸಂಪಾದನೆ ಮಾಡ್ತೀರಿ. ಅದರಲ್ಲಿ ನಿಮಗೆ ಬರುವಂತಹ ಅಡೆತಡೆಗಳ ನಿವಾರಣೆಯಾಗಿ ಅದು ನಿಮ್ಮ ಹಣವನ್ನು ಹೆಚ್ಚಿಸುತ್ತೆ, ಧನಾಭಿವೃದ್ಧಿಯನ್ನು ಮಾಡುತ್ತದೆ. ಅದರಲ್ಲಿ ನಿಮಗೆ ನಾಯಕತ್ವ ಗುಣವು ಬರುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ನೀವು ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಇಲ್ಲವೋ ಅದರ ನಾಯಕರಾಗಿ ನೀವು ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಹೀಗೆ ನಾವು ತಿಳ್ಕೊಂಡಾಗ ಹಲವು ವಿಚಾರಗಳಿದೆ. ಈಗ ನೋಡಿ, ಇದು ಶನಿ ಪರ್ವದಲ್ಲಿ ಬಂದರೂ ನಿಮಗೆ ಅದರಿಂದ ಉಪಯೋಗವಿದೆ. ಶನಿ ಪರ್ವದಲ್ಲಿ ಬಂದಾಗಲೂ ನೀವು ವ್ಯವಹಾರ ಜ್ಞಾನಿಯಾಗಿರ್ತೀರಿ. ವಿಷಯಗಳನ್ನು ಕಲಿಯುವಂಥಲ್ಲಿ, ನಿಮ್ಮ ವೈಜ್ಞಾನಿಕ ವಿಚಾರಗಳನ್ನು ತಿಳಿದುಕೊಳ್ಳುವಲ್ಲಿ ನೀವು ಹೆಚ್ಚಿನ ಸಕ್ಸಸ್, ಸೈನ್ಸಿನ ಮುಂತಾದ ವಿದ್ಯಾರ್ಥಿಗಳನ್ನ ತಾಂತ್ರಿಕತೆಯಲ್ಲಿ ನೀವು ಹೆಚ್ಚಿನ ಮುಂದುವರಿತೀರಿ. ಅದು ನಿಮಗೆ ಹೆಚ್ಚಿನ ಹೆಸರನ್ನು ತಂದುಕೊಡುತ್ತೆ. ಅದು ಇಲ್ಲದೇ ಇದ್ದರೂ ಕಲಿತಾರೆ. ಕಲಿತ ವಿದ್ಯೆಗಳನ್ನು ಬಳಸುವುದರಲ್ಲಿ ಕಷ್ಟ ಆಗುತ್ತೆ ಅಂತ. ಅಂದರೆ ಇದಿದ್ದಾಗ ನಿಮ್ಮ ಕಲಿತಿದ್ದ ವಿದ್ಯೆ ನಿಮಗೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡುತ್ತೆ. ನೀವು ಅದರಲ್ಲಿ ಕೀರ್ತಿಯನ್ನು ಪಡಿತೀರಿ. ಅದು ನಿಮಗೆ ಹೆಚ್ಚಿನ ಮಾರ್ಗದರ್ಶನವನ್ನು ನೋಡ್ತಾ ಹೋಗುತ್ತದೆ. ಆದರೆ ಈ ಚಿಹ್ನೆ ಇರಬೇಕು, ಇದ್ದರೆ ಮಾತ್ರ ಅವರು ಕಲಿತಾರೆ. ಆದರೆ ಅದರ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗಬೇಕಾದ್ರೆ ಈ ಚಿಹ್ನೆ ಇದ್ದರೆ ಅದು ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಎಂಬುದು ಇದರ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ. ಅದರಿಂದ ನೀವು ನಾನೀಗ ಹೇಳಿದಂತಹ ಹಲವು ರೀತಿಯಲ್ಲಿ, ಅದರಲ್ಲೂ ಕೇತುವಿನಲ್ಲೂ ಇದ್ದಾಗ ಮತ್ತು ಗುರುವಿನಲ್ಲಿ ಇದ್ದಾಗ ನಿಮ್ಮ ಜೀವನದಲ್ಲಿ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ ಎಂಬುದು ಇವತ್ತಿನ ಈ ವಿಚಾರದ ವಿಷಯವಾಗಿದೆ. ಅಂದರೆ ಟೆಂಪಲ್ ಸೈನ್ ನಿಮಗೆ ಜೀವನಾಭಿವೃದ್ಧಿಯನ್ನು, ಯಶಸ್ಸನ್ನು, ಕೀರ್ತಿಯನ್ನು ತಂದುಕೊಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಅದಕ್ಕೆ ನಿಮ್ಮ ಹಸ್ತದಲ್ಲಿ ಸರಿಯಾದ ಟೆಂಪಲ್ ಸೈನ್ ಇದೆಯಾ ನೋಡಿಕೊಳ್ಳಿ. ಇಂತಹ ಹಲವಾರು ವಿಚಾರಗಳಿವೆ. ಇನ್ನೂ ಕೆಲವು ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆಗ ಸಬ್ಸ್ಕ್ರೈಬ್ ಆಗ್ತೀರಿ. ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ, ಫ್ರೀಯಾಗಿ ನೀವೆಲ್ಲವನ್ನು ಮಾಡ್ಬೋದು. ಹಾಗೆಯೇ ಅಲ್ಲಿ ಕಾಣುವಂತಹ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು
ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಟಿನ್ ಅಂತ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಅಂದರೆ ನೀವು ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ. ಮತ್ತು ನಿಮಗೆ ನಿಮ್ಮ ಭವಿಷ್ಯ ತಿಳಿಯಬೇಕೇ ಅಂಥ ವಿಚಾರಗಳೇನಾಗಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸ್ಕೊಡ್ತೇವೆ. ಅದರಿಂದ ನೀವು ನಿಮ್ಮ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.